ಚೆಕ್ ಮಾಡಿ. ಇಲ್ಲ ಏನು ಬೇಡ. ಕಾಣಿಸುತ್ತಲ್ಲ? ಕಾಣಿಸುತ್ತೆ, ಬನ್ನಿ. ನೀವರೇ ಇದು ರೆಕಾರ್ಡೆಡ್ ವಿಡಿಯೋ, ಮೊಬೈಲ್ಗೆ ಹಾಕ್ಕೊಡ್ತೀನಿ. ವಾಸು ಪಾಕ್ಲವ ಬರ್ಕೊಂತು ಇನ್ನೂ ನೀರು ಬೇಕಾ? ಸಾಕು ಸಾಕು ನೋಡಿ. ದಾರಿ ಮಾಡ್ತೀನಿ ಅವ್ರು ಬರ್ತಾ. ಬರಲಿ ಬರಲಿ. ಊರಲ್ಲೆಲ್ಲ ಇದೆ. ನೋಡಿ, ಇದು ಬಂದು ಕೇಸಿಂಗ್ ಎಂಡು. ನೀವು ಕಬ್ಬಿಣದ ಕೇಸಿಂಗ್ ಹಾಕಿದ್ದೀರಲ್ಲ, ಕಬ್ಬಿಣದ ಕೇಸಿಂಗ್ ಅದು ಎಂಡು. ನೀರು ಮೇಲೆ ಐತೆ. ಇದೆಯಾ? 80 ಅಡಿ ಕೇಸಿಂಗು. ಹಾಂ, ಓಕೆ. PVC ಕೇಸಿಂಗ್ದು 30 ಅಡಿ. ಕಬ್ಬಿಣದ ಕೇಸಿಂಗ್ ನಾನು ಹೇಳ್ತಾ ಇರೋದು. ಕಬ್ಬಿಣದ 80ನೇ. ಅದು ಇಲ್ಲಿ ನೋಡಿ, ಆ ಎಂಡ್ ಆಗಿದ ತಕ್ಷಣ ನಿಮಗೆ ಕಲ್ಲು ಸಿಕ್ಕೈತೆ. ಸೊ ಎಲ್ಲಿವರೆಗೂ ಮೆದು ಭೂಮಿ ಇರುತ್ತೆ ಅಲ್ಲಿವರೆಗೂ ಕಬ್ಬಿಣದ ಕೇಸಿಂಗ್ ಹಾಕ್ತಾರೆ. ಅದಾಗಿದ ತಕ್ಷಣ ಕಲ್ಲು ಸಿಕ್ಕೈತೆ ನೋಡಿ. ಓಕೆ. ಅದಾಗಿದ ತಕ್ಷಣ ಈ ಥರ ನಿಮ್ಗೆ ಹಿಂಗೆ ಪ್ಲೈನ್ ಆಗಿದ್ರೆ ಕಾಣಿಸ್ತಾ ಇದೆ ಅಲ್ವಾ, ಇದು ಕಲ್ಲು ಬಂಡೆ ಇದು ಈ ಥರ ಪ್ಲೈನ್ ಆಗಿ ಒಳಕಲ್ ಟೈಪಲ್ಲಿ ಇತ್ತು ಅಂದರೆ ನೀರು ಬರಲ್ಲ. ನೀರು ಬರೋ ಜಾಗ ಓಪನ್ ಆಗಿರುತ್ತೆ, ಕ್ರ್ಯಾಕ್ ಆಗಿರುತ್ತೆ. ಸರಿ. ಈಗ ನೋಡಿ, ಇದು ನೀರು ಮೇಲೆ ಇದೆ. ಅದೇ ಇದು ಸ್ಟಾಕ್ ವಾಟರು, ನೀವು ಇಷ್ಟು ದಿನ ಯೂಸ್ ಮಾಡಿಲ್ವಲ್ಲ. ನೋಡಿ, ಇದು ಒಂದೇ ಥರ ಐತೆ ನೋಡಿ ಕಲ್ಲು. ಆ ಕಲ್ಲು ಒಂದೇ ಥರ ಇತ್ತು ಅಂದರೆ ಅದು ಬರೀ ಬಂಡೆ ಮಾತ್ರ ಓಪನ್ ಆಗಿರುತ್ತೆ. ಓಕೆ. ಬಟ್ ನೀರಿದೆ ತಾನೆ? ಇದು ವಾಟರ್ ಲೆವೆಲ್. ಅಲ್ಲಿ ವೈಟಾಗಿ ಕಾಣಿಸ್ತದ? ಅದೇ ನೀರು. ಅದೇ ಅದೇ ಇದು ನೀರು. ಇದು ನೀರು. ಹಾಂ, 104 ಅಡಿ ನೀರಿದೆ. 104? ವಾಟರ್ ಲೆವೆಲ್ಲು 104 ನೋಟ್ ಮಾಡಿ ಮಾಡಿದ್ದೀನಿ.
ಚೇರ್ ಹಾಕ್ಲಾ? ಏನು ಇಲ್ಲ ಇಲ್ಲ ಏನು ಬೇಡ ಸರ್. ಚೇರ್ ಇದೆಯಲ್ಲ, ಇಲ್ಲ ಇಲ್ಲ ಬೇಡ ಬೇಡ. ನೀನು ಚೇರ್ ಬೇಕಾಗ್ತದೆ. ಏನು ಬೇಡ ಸರ್. ಓಕೆ ಯಾಕೆ ಸರ್ ಚೇರು. ಈಗ ಸ್ಟಡಿ ಇನ್ನೂ 150 ಅಡಿ, 200 ಅಡಿ ಹೋಗಿ 150 ಅಡಿ ಹೋಗಿರ್ಬೋದು. 250 150. 150. ಬಟ್ ಇದೆಲ್ಲ ವಾಟರ್ ಏನದು? ನೀರೇ ಇದು, ಫುಲ್ ನೀರು. ನಿಮಗೆ 104ರಲ್ಲಿ ನೀರು ಸಿಕ್ತು, ಹಾಂ. ಇನ್ನು ಬಾಟಮ್ವರೆಗೂ ನೀರಿರುತ್ತೆ. ನೋಡಿ, ಇದು ನೀರು ಬರುವಂಥ ಜಾಗ. ಸೋರ್ಸಸ್ ಸೈಡಿಂದನಾ ಅದು? ಹೌದು ಹೌದು. ಎಷ್ಟು ಬರ್ತಾ ಇದೆ ಆ ಥರ ಸೋರ್ಸಸ್ಸು? ಚೆಕ್ ಮಾಡಬೇಕು ಸರ್, ಇನ್ನು ಫುಲ್ಲಾಗಿ ಬಾಟಮ್ವರೆಗೂ ಬಿಟ್ಟು ಎಷ್ಟು ಸೋರ್ಸ್ ಇದೆ ಅಂತ ಹೇಳ್ತೀನಿ. ಯಾಕಂದರೆ ಸೈಡಿಂದ ಬರುತ್ತದು. ಶಂಕರ್ ಬೇರೆ ಕಡೆ ಹೋಗಿದ್ದಾರಾ? ಫೀಲ್ಡಲ್ಲಿ ಇರ್ತಾರೆ. 180. ಹಾಂ, 180ಲಿ ಒಂದು ಸೋರ್ಸ್ ಇದೆ ಸರ್. 180ಯಾ? ಅದು ಸ್ಮಾಲು. ಓಕೆ. ಸ್ಟಡಿ 220. ಈ ಥರ ಹಿಂಗೆ ಪ್ಲೈನ್ ಆಗಿದ್ರೆ ಅದು ಖಾಲಿ ಅಂತ. ನೀರಿಲ್ಲ ಅಂದರೆ ಅಲ್ಲಿ ನೀರು ಬರಲ್ಲ, ಆ ಜಾಗದಲ್ಲಿ ನೀರು ಬರಲ್ಲ ಅಂತ. ಬರೀ ಬಂಡೆ ಮಾತ್ರ ಕೊಡ್ದಿರುತ್ತೆ. ಆ ನೀರು ಬರೋ ಜಾಗ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಓಪನ್ ಆಗಿರುತ್ತೆ ಸುತ್ತ. ಇದು ಪ್ಲೇನಾ? ಪ್ಲೇನ್ ಇದೆಲ್ಲ ನೋಡಿ, ಹಿಂಗಿತ್ತಂದ್ರೆ ಆ ಜಾಗದಲ್ಲಿ ಏನೂ ಸಿಗಲ್ಲ. ಬಟ್ ಇಲ್ಲಿ ಯಾವುದು ಸೋರ್ಸಸ್ ಇಲ್ಲ. ಇಲ್ಲಿ ಯಾವುದೂ ಇಲ್ಲ.
ಥರ ಕಲ್ಲು ಬಂದರೆ ಸರ್ ಹ್ಞೂ ನೀರು ಚೆನ್ನಾಗಿ ಬರುತ್ತೆ. ಕಲ್ಲು ಬಂದಿದೆ ಫುಲ್ ಅದು. ಹೌದಾ, ಅವತ್ತೆಲ್ಲ ವೈಟ್ ಥರ ವೈಟ್ ಸಿಮೆಂಟ್ ಥರನೇ ಬಂತೆಲ್ಲ. ಅದು ಗಟ್ಟಿ ಬಂಡೆ ಬಂದರೆ ನೀರು ಬೆಳ್ಳಗೆ ಬರುತ್ತೆ. ಹಾಂ, ಈ ಸಾಫ್ಟ್ ರಾಕ್ ಅಂತ ಬರುತ್ತೆ. ಬಟ್ ಇದು ಎರಡೆರಡು ನಿಮಿಷಕ್ಕೆ ಒಂದೊಂದು ಇಳಿಸ್ತಾ ಇರ್ತಾನೆ ಅವ್ನು, ಫಾಸ್ಟಾಗಿ ಇಳಿಸ್ತಾ ಇರ್ತಾರೆ. ಹಾಂ, ಅದು ಬಂತು ಅಂದರೆ ನೀರಲ್ಲಿ ಅದು ಮಿಕ್ಸ್ ಆಗಿ ಸ್ವಲ್ಪ ಶೇಡ್ ಬರ್ತಾ ಇರುತ್ತೆ. ಹಂಗೆ ಬಂದಿಲ್ಲ, ಸ್ಲೋ ಆಗಿ ಹೋಯ್ತು. ವೈಟು, ಫುಲ್ ವೈಟು. ಇದರಲ್ಲಿ ಸಿ ಡಿ ಆಪ್ಷನ್ ಇಲ್ವಾ ನಿಮ್ಮದು ಲ್ಯಾಪ್ಟಾಪಲ್ಲಿ? ಇದೆ ತಾನೇ? ಸಿ ಡಿ ಆಪ್ಷನ್ ಇದೆ, ನಾನು ಬಟ್ ಸಿ ಡಿ ಕೊಡ್ತೀನಿ. ನಾನು ಇಲ್ಲ ಮೊಬೈಲ್ಗೆ ಹಾಕೊಟ್ಬಿಡ್ತೀನಿ. ಮೊಬೈಲ್ ಕೊಡಿ, ಸಿ ಡಿಗೂ ಕೊಡಿ. ಸಿ ಡಿ ಕೊಡ್ತೀನಿ. ಸಿ ಡಿ ಬರಲ್ಲ, ಬರ್ನ್ ಮಾಡೋಕ್ಕೆ ಬರಲ್ಲ ಇದಕ್ಕೆ. ಹಾಂ, ಮೊಬೈಲ್ಗೆ ಹಾಕೊಡ್ತೀನಿ. ಹೌದು. ಇಲ್ಲ ಪೆನ್ ಡ್ರೈವ್ ಇದ್ದರೆ ಪೆನ್ ಡ್ರೈವ್ ಹಾಕೊಡ್ತೀನಿ. ಪೆನ್ ಡ್ರೈವ್ ಇದೆ, ಅದು ಇದೆ, ಕೊಡ್ತೀನಿ. ಸಿ ಡಿ ಇದ್ದರೆ ಇನ್ನೂ ಈಸಿ ಇಲ್ವಾ? ನಮ್ಮ ಹತ್ರ ಇದೆ, ಹೊಸ ಸಿ ಡಿಗಳಿದೆ. ಅದು ಬೆಸ್ಟ್ ಅಲ್ವಾ? ಸಿ ಡಿ ಇಲ್ಲದೆ ಎಲ್ಲೂ ಹೋಗಲ್ಲ. ಎಷ್ಟು ಅಡಿ ಹೋಗಿದೆ? ಅಲ್ಲ, ಇದರಲ್ಲಿ ತೋರಿಸಲ್ವಾ ಲ್ಯಾಪ್ಟಾಪಲ್ಲಿ? ಲ್ಯಾಪ್ಟಾಪಲ್ಲಿ ತೋರಿಸಲ್ಲ. ಇದರಲ್ಲಿ ಮಾರ್ಕ್ ಇರುತ್ತೆ, ಇದರಲ್ಲಿ ಮೀಟರ್ ಇರುತ್ತೆ. ಮೀಟರ್ನ ಹಲೋ, 492 ಹೋಗಿದೆ ಸರ್. ಆ್ಯಕ್ಚುಲಿ ನನಗೆ 280ಯಲ್ಲಿ ನಮಗೂ ಒಂದು ಸೋರ್ಸ್ ಸಿಗ್ತಾವೆ. ಓಕೆ, ಅದೇ 220 ಬರ್ದಿದ್ದೀನಲ್ಲ, ಅದೇ ಹಾಂ, 220 ಹಾಂ, ಅದೇ ಇಲ್ಲಿ ಹಾಕಿದ್ದೀನಲ್ಲ. ಓಕೆ. ಅವರು ಬಿಡ್ ಇಳಿಸ್ತಾರೆ ಸರ್. ಹೌದಾ? ಇಳಿಸ್ಬೇಕಾದ್ರೆ ಪ್ರೆಷರಲ್ಲಿ ಇಳಿಸ್ತಾರೆ, ಅಂದರೆ ಗಾಳಿ ಇರುತ್ತೆ, ಗಾಳೀಲಿ ಇಳಿಸ್ತಾರೆ. ಸರಿ. ಅದೇನಾಗುತ್ತೆ, ಅವ್ರು ಈಚೆ ಬರೋದು ಲೆಕ್ಕದಲ್ಲಿ 280 ಹೋಯ್ತು ಅಂತ ಹೇಳ್ತಾರೆ. ಬಟ್ ನಾವು ಕರೆಕ್ಟಾಗಿ ಅದು ಜಾಗದಲ್ಲಿ ಹೋಗ್ಬಿಟ್ಟು ಎಷ್ಟಿದೆ ಅಂತ ಹೇಳ್ತೀವಿ. ಓಕೆ. ಸೊ ಅವ್ರೇನಪ್ಪ ಅಂದರೆ ಅವ್ರು ಹೇಳೋದಕ್ಕೂ 10 ಅಡಿ 20 ಅಡಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಒಟ್ಟರಲ್ಲಿ ವಾಟರ್ ಏನು ತೊಂದರೆ ಇಲ್ಲ, ಚೆನ್ನಾಗಿದೆಲ್ಲ ವಾಟರ್. ಸರ್ ಈ ಬೋರ್ಗೆ ಈ ವಾಟರ್ ಲೆವೆಲು ತುಂಬ ಚೆನ್ನಾಗಿದೆ ಅಂತ. ಹೌದಾ? ಆದರೆ ಇದು ಸ್ಟಾಕ್ ವಾಟರ್. ಹಾಂ, ಸ್ಟಾಕ್ ವಾಟರ್. ನೀವು ಇಷ್ಟು ದಿನ ಯೂಸ್ ಮಾಡದೇ ಇರೋದಕ್ಕೆ ಇಷ್ಟು ನೀರಿದೆ. ಸರಿ. ಬಟ್ ನೀವು ಮೋಟ್ರ್ ಹಾಕಿ ಈ ನೀರನ್ನ ಒಂದ್ಸಲ ಎತ್ತದ ಮೇಲೆ ಎರಡನೇ ಸಲ ಎತ್ತುತ್ತೀರಲ್ವಾ, ಅದು ನಿಮ್ಮ ಒರಿಜಿನಲ್ ನೀರು. ಹೌದೌದು, ಇದು ಸ್ಟಾಗ್ನೆಟ್ ಆಗಿರುತ್ತೆ. ಇದು ನೀವು ಒಂದ್ಸಲ ತೆಗ್ದಿಲ್ಲ. ತೊಂದರೆ ಇಲ್ಲಲ್ಲ. ಅದೇ ಹೇಳಿದ್ನಲ್ಲ ಸರ್, ಈ ಏನದೆ 900-1000 ಫೀಟ್ಗೆಲ್ಲ ನೀರಿಲ್ಲ ಅಂತಂದರೆ 500 ಅಡಿ 600 ಅಡಿಯಲ್ಲಿ ವಾಟರ್ ಲೆವೆಲ್ ಇರುತ್ತೆ. ಸೊ ನಿಮ್ಮದು 100 ಫೀಟಲ್ಲೇ ಇದೆ. ಓಕೆ, ಸರಿ ಸರಿ, ಹಂಗಾದ್ರೆ ತೊಂದರೆ ಇಲ್ಲ. ಬಟ್ ನಿಮಗೆ ಎಷ್ಟು ಅವರ್ ಬರುತ್ತೆ ಏನು ಅನ್ನೋದು ಒಂದ್ಸಲ ಲಿಫ್ಟ್ ಮಾಡಿ ಈ ನೀರು ಖಾಲಿಯಾಗಿ ಹೊಸ ನೀರು ಬಂದ ಮೇಲೆ ಗೊತ್ತಾಗುತ್ತೆ. ನಿಮ್ಗೆ
ನಮ್ಗೆ ಅವಾಗಲೇ 1 ಅವರ್ 2 ಅವರ್ಸ್ ಯಾವಾಗ ಇಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ. ಎಷ್ಟು ಇಂಚ್ ನೀರಂತ ಇವಾಗ ಇದರಲ್ಲಿ ಕಂಡಿಡಿಯೋದು? ಲೀಟರ್ಸ್ ಹೇಳ್ಬೋದು ಸರ್. ಲೀಟರ್ಸ್? ಹಾಂ, ಎಷ್ಟು ಲೀಟರ್ ಇವಾಗಿದೆ, ಇದು ಖಾಲಿ ಆದಮೇಲೆ ಮತ್ತೆ ತುಂಬಿದ ಮೇಲೆ ನೀವು ಎಷ್ಟು ನಿಮಿಷ ಆನ್ ಮಾಡ್ಕೋತೀರ ಅನ್ನೋದು ಗೊತ್ತಾಗುತ್ತೆ. ಈಗ ಲೀಟರ್ಸ್ ಬೇಕಾದ್ರೆ ಹೇಳ್ಬೋದು. ಹೇಳ್ದ 3 ಇಂಚಸ್ ಮೇಲೆ ಇದೆ. ಅದು 1 ಇಂಚ್ ಕಳೆದು ಬಿಡಿ ಸರ್, ಯಾಕಂದ್ರೆ ಅವ್ರು ಹೇಳೋದು ಹಂಗೆ. ಅರ್ಧ ಇಂಚ್ 1 ಇಂಚ್ ಜಾಸ್ತಿನೇ ಅವ್ರು ಯಾವಾಗಲೂ ಹೇಳೋದು ಹಂಗೆ ಅವರು ಎಲ್ಲ ಕಡೆನೂ. 3 ಅಂದ 1 2 ಇರುತ್ತೆ. ನಿಮ್ಗೆ ಖುಷಿ ಆಗಲಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಯ್ತಾರೆ. எவ்வளோ க்ளீனாக வருது. கரெக்டாக இங்கே தான் எழுதி வச்சுருக்கேன். இப்போ கட் பண்ணதெல்லாம் ராகி, அது கூட ராகி தான். அந்த இன்னும் கொஞ்சம் ஒன்று விட்டாக்கா வந்துடும். அதெல்லாம் ராகி தான். எல்லாம் ராகி. அங்கே எங்கே விட்டுக்குது? கடலில் சச்சினாக வீடும் பார்த்துக்கலாம் காட்டிட்டு. இன்னும் இன்றைக்கி நாளைக்கு நான் டிசைட் பண்ணலையே. செங்கல்லாம் இதுன்னு 2 அந்தளவுக்கு 2 பத்து சொல்லுங்கள். செங்கல் கம்மி எல்லா சாலையும் நம்ம கம்மி தான் கிடைக்கும். என்ன பண்ணலாம்? மகன் பேசல, ஒரு துட்டு பேசிட்டு அதுக்காக சொல்லி விட்டு நான் இம்மீடியட் அவன் ஸ்டார்ட் பண்ண சரியாக்குறான். இது இதாயிடுச்சு இல்லை, இது ஆன பிறகு மோட்டருக்கெல்லாம் போய் பேசிட்டு வந்துட்டுக்கிறேன். இன்னைக்கு யார் சொல்லிட்டாரு மோட்டருக்கு போய் பேசிட்டு வந்துட்டுக்கிறேன். வந்துச்சுன்னா செக் போட்டுருங்க. கரண்ட்டுக்கு நான் நாளைக்கு அப்ளை பண்ணுறேன். சாப்பிட்டீங்களா தம்பி? சாப்பிட்டேன். ಏನಮ್ಮ ನೀರು ಚೆಕ್ ಮಾಡ್ತಾ ಇದ್ದಾರೆ. ಹಾಲ ಎவ்வளோ சார் போட்டுங்கிறது? 960. 960. மேலே கொஞ்சோண்டு தான் மண் மாதிரி இது மாதிரி சேர் மாதிரி வந்துச்சு. அது பிறகு நல்லா வெள்ளை இதில் தான் வந்துச்சு தூளுங்க. வந்து 940 வந்து சத்யநாராயண ஃபோன் பண்ணார். லக்ஷ்மி வந்துருக்குமா என்னன்னு தெரியல ஸ்கூல்லேருந்து. ಇದೆಲ್ಲ ಪ್ಲೈನಾ ಹಿಂಗೇನೆ? ಪ್ಲೈನೇ ಸರ್. ಪ್ಲೈನೇ. ಇದರಲ್ಲಿ ಈ ಕಡೆ ಯಾವುದು ಸೋರ್ಸಸ್ ಇಲ್ಲ. ಇಲ್ಲಂದೈತೆ. ಹಿಂಗೆಲ್ಲ ಒಂದು ಬಿಡು. 924. ಏನು 40 ಅಡಿ? ಇಲ್ಲ 240 282.
போருக்கு செக் பண்ணாங்களா கட்டிங் ಗಿಡಿಂಗ್ அது ಇಲ್ಲ ಅದು ಚೆಕ್ பண்ணல ಪ್ರಧಾನ ಪಾಟ್ ಮೇಯ್ನ್ ಸೋರ್ಸು ನಿಮಗೆ ಇಲ್ಲೇ ಬಂದಿರೋದು. ಓಕೆ ನೋಡಿ ತೋರಿಸ್ಕೊ, ಈ ಥರ ನಿಮಗೆ ಮೇಲ್ಗಡೆ ಎಲ್ಲೂ ಇಲ್ಲ ಸೋರ್ಸ್. ಹಾಂ 7 ನೋಡಿ, ಹ್ಞೂ ಇಲ್ಲಿ ನೋಡಿ ಇದು ಹಿಂಗೆ ಪ್ಲೇನ್ ಇರುತ್ತೆ ಅಲ್ವಾ, ನೀರು ಬರೋ ಜಾಗ ಹಿಂಗೆ ಓಪನ್ ಆಗಿದೆ ನೋಡಿ, ಬಾವಿ ಥರ ಕಾಣಿಸ್ತಾ. ಓಕೆ ಓಕೆ ಇಲ್ಲೇ ಜಾಸ್ತಿ ನೀರು ಬರ್ತಾ ಇರೋದು. 940. ಹಾಂ ನಾನು ಹೇಳಿಲ್ವಾ 940ಗೆ, ನಾನು ಆದರೆ ಇನ್ನೂ ಒಂದು 20 ಫೀಟ್ ಹಾಕಿ ಅಂತ ಹೇಳಿದೆ ಅವರಿಗೆ. 940 ಮೇಜರ್ ಸೋರ್ಸು ನಿಮಗೆ. ಓಕೆ ನೋಡಿ ಎಷ್ಟು ಅಡಿ ಹೋಗಿದೆ, ಎಷ್ಟು ದಪ್ಪ ಓಪನ್ ಆಗಿದೆ ನೋಡಿ. ಹಾಂ ಕಾಣಿಸ್ತಾ ಇದೆಯಮ್ಮ? ಕಾಣಿಸ್ತಾ ಇದೆ. ಈ ಥರ ನಿಮ್ಗೆ ಇನ್ನು 2-3 ಇದ್ದಿದ್ದಿದ್ರೆ ಸೂಪರಾಗಿರೋದು. ಹೌದಾ? ಬಟ್ ಏನಿಲ್ಲ, ಬಾಟಮಲ್ಲಿ ಒಂದು ಸೋರ್ಸ್ ಇದೆ, ಹಾಂ ಬಾಟಮ್ ಸೋರ್ಸು ಬೇಗ ಡ್ರೈ ಆಗಲ್ಲ. ಅವ್ರು ಹಾಕಂದ್ರೆ ಹಾಕಿಲ್ವಲ್ಲ, ಆಗಲ್ಲ ಅವ್ರಿಗೆ, ಅಷ್ಟು ಪ್ರೆಷರ್ ಇರುತ್ತೆ, ಅದು ರಿವರ್ಸ್ ಬರ್ತಾ ಇರುತ್ತೆ, ಹಿಂಗೆ ತಳ್ತಾ ಇರುತ್ತೆ ಫೋರ್ಸ್. ಅದು ಸಾಕಂತ ಹೇಳ್ದ. நம்ம தப்பு பண்ண அவன் பேசி கேட்டுருக்கோம், இன்னும் கூட போட்டிருக்கீங்க, இன்னும் ஒரு 40 அடி 1000 அடி போதும் சார். அது போதுமா? போதும் சார். சரி ಎಲ್ಲ நல்ல பெருசா ಇದು ಎಂಡು. ಲಾಸ್ಟ್. ஓகே எப்படி கற்றுவார் ಕೇಳಲ್ಲ ಅದು. அது பூமி எப்படி எப்படி வருது, கொஞ்சம் மேலேக்கு தண்ணி நல்லா இருக்குது. நல்லா இருக்குது, தண்ணி இல்லை எப்படி எப்படி வருது பாரு தண்ணி. இவங்க எப்படி காட்டுறாங்க பாருங்க. அது விட்டு அது உள்ள மீட்டர் இது விட்டு அது ஒன்றே போதும் உங்களுக்கு, கேமரா இருக்கிறது இல்லைன்னா கூட பரவாயில்ல. அப்படியா? அதே ಮಸ್ತಾಯಿದೆ ಸರಿ ಸರ್. 967. 67 ಹೋಯ್ತಾ? ಹಾಂ ಹೆಚ್ಚು ಕಮ್ಮಿ ಆಗುತ್ತಂತ ನೀವು ಹೇಳಿದ್ರಲ್ಲ. 967 ಏನೋ 60ಗೆ ಒಳ್ಳೆ 40ಗೆನಾ 60ಗೆ 40ಗೆ 40ಗೆ 940. ಇಲ್ಲಿ ನೋಡಿ, ನೀವು ಎಂಡ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅಲ್ವಾ, ಈಗ ನೋಡಿ ಇದು ನೀರಿದೆ, ಹಿಂಗೆ ಕಾಣಿಸ್ತಾ ಇದೆ ನಿಮಗೆ. ಎಂಡ್ ಹೋಗಿದ ತಕ್ಷಣ ಬ್ಲ್ಯಾಂಕ್, ಸ್ಕ್ರೀನ್ ಬ್ಲ್ಯಾಂಕ್ ಐತೆ ನೋಡಿ ಕ್ಯಾಮ್ರಾ. ಸೊ ಹಂಗಾಗಿ ಎಂಡ್, ಇದು ನೀರು, ಶೇಕ್ ಆಗ್ತಾ ಇದೆ ನೀರು ಈಗ ಕ್ಲೋಸ್. ಓಕೆ. ಸೊ ಭೂಮಿ ಸಿಕ್ತು ಅಂತ.